ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದೀನಿ. ಅವರೇನೆ ಶ್ರೀಮಾನ್ ಅಯೂಬ್ ಅಹಮದ್ ಅವರು. ನಮಸ್ಕಾರ ಅಯೂಬ್ ಅಹಮದ್ ಅವರೇ, ನಮ್ಮ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಲೋಕೇಶ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅವ್ರಿಗೆ ಎಲ್ಲರಿಗೆ ನನ್ನ ನಮಸ್ಕಾರಗಳು. ಅಸ್ಸಲಾಂ ವಲೈಕುಂ. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅಯೂಬ್ ಅಹಮದ್ ಅವರನ್ನ ಏನಕ್ಕೆ ಕರ್ಕೊಂಡ್ ಬಂದಿರಿ ಅಂತ ಹೇಳಿದ್ರೆ, ಇವರು ಎಲ್ಲಾದ್ರೂ ಅನಾಥ ಸೇವೆಗಳು ಸಿಕ್ಕಿದ್ರೆ ಅವ್ರ ತೆಗೆದುಕೊಂಡೋಗಿ ಸಂಸ್ಕಾರ ಮಾಡ್ತಾ ಇರತಕ್ಕಂಥ ಒಂದು ಕಾಯಕವನ್ನ ಅದು ವಾಲಂಟಿಯರ್ ಆಗಿ ಮಾಡ್ತಾ ಇದ್ದಾರೆ. ಅದು ಅದಕ್ಕೆ ಯಾವುದೇ ರೀತಿಯಾದ ಪ್ರತಿಫಲಾಪೇಕ್ಷೆ ಇಲ್ಲ, ವಾಲಂಟಿಯರ್ ಆಗಿ ಮಾಡ್ತಾ ಇದ್ದಾರೆ. ಅವರು ಯಾವಾಗಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ಕೊಂಡ್ರು, ಯಾವ ಉದ್ದೇಶಕ್ಕೋಸ್ಕರವಾಗಿ ಮಾಡಿದ್ರು, ಏನೇನು ಎಷ್ಟು ಜನ ಅನಾಥ ಸೇವೆಗಳಿಗೆ ಅವ್ರಿಗೂ ಮುಕ್ತಿಯನ್ನು ಕಾಣಿಸಿದ್ದಾರೆ ಎಂಬ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊಟ್ಟ ಮೊದಲನೇದಾಗಿ ಅಯ್ಯೂಬ್ ಅವರೇ, ನಿಮ್ಮ ತಂದೆ ಹೆಸರೇನು? ನಮ್ಮ ತಂದೆ ಹೆಸರು ಜನಾಬ್ ಅಲ್ಹಾಜ್ ಬಶೀರ್ ಅಹಮದ್ ಸಾಹಬ್ ಅಂತ. ಅವ್ರು ಎಲ್ಲಿ ವಾಸ ಮಾಡ್ತಾ ಇದ್ರು? ಅವರು ಮೈಸೂರೇ, ಎನ್.ಆರ್. ಮೊಹಲ್ಲಾದಲ್ಲಿ. ಅವ್ರಿಗೆ ಏನ್ ವೃತ್ತಿ ಮಾಡ್ತಾ ಇದ್ರು? ಅವರು ಕಾರ್ಪೆಂಟರ್ ಫರ್ನಿಚರ್ಸ್ ಕೆಲಸ ಮಾಡ್ತಾ ಇದ್ರು. ಆಯ್ತು. ಅವ್ರಿಗೆ ಎಷ್ಟು ಜನ ಮಕ್ಕಳು? ಅವ್ರಿಗೆ 4 ಗಂಡ್ ಮಕ್ಳು 3 ಹೆಣ್ಮಕ್ಳು. ಗಂಡ್ ಮಕ್ಳಲ್ಲಿ ನಾನೇ ಕೊನೆಯವನು. ಇದು ಗಂಡ್ ಮಕ್ಳು ಏನ್ ಮಾಡ್ತಾ ಇದಾರೆ ಈಗ? ಅವರು ಬಿಸ್ನೆಸ್ ಅಲ್ಲಿ ಇದ್ದಾರೆ, ಬಿಸ್ನೆಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ನೀವು ಕಡೆ ಮಕ್ಕಳ? ನೀವು ಕಡೆ ತಂದೆಗೆ ನೀವು ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ರಿ? ನಾನು 3ನೇ ಕ್ಲಾಸ್ ಸ್ಕೂಲ್ ಓದಿದೀನಿ, ಗೌರ್ಮೆಂಟ್ ಸ್ಕೂಲ್, ಎನ್.ಆರ್. ಮೊಹಲ್ಲಾ ಸೀಮೆಣ್ಣ ಕಾಲೋನಿಯಲ್ಲಿ. ಆಮೇಲೆ ನಾನು ಜಾಸ್ತಿ ಟೀಟೆ ಮಾಡೋದು, ಜಾಸ್ತಿ ಇದ್ ಮಾಡೋದ್ಗಿಂತ ನಾನು ಅಲ್ಲಿ ನಿಮ್ ಮಗ ಓದಲ್ಲ, ಸುಮ್ನೆ ವೇಸ್ಟ್, ಇವನು ಏನು ಇವ್ರಿಗೆ ಸೇವೆ ಅವ್ರಿಗೆ ಸೇವೆ ಮಾಡ್ಕೊಂಡಿರ್ತಾನೆ, ಸುಮ್ನೆ ವೇಸ್ಟ್ ಅಂತ ಹೇಳಿದಿಕ್ಕೆ ನನ್ಗೆ ನಮ್ ತಂದೆ ಕರ್ಕೊಂಡೋಗಿ ಮದ್ರಸೆಗೆ ಸೇರ್ಸ್ಬಿಟ್ರು. ದಾರುಲ್ ಉಲೂಮ್ ದೇವಬಂದ್ ಅಲ್ಲಿ ಕುರಾನ್ ಎಲ್ಲ ಓದಿದೀವಿ. ಸರಿ. ನಿಮ್ಮ ಜನ್ಮ ದಿನಾಂಕ ಏನು? 1/1/1980. ಈ ಮದ್ರಾಸದಲ್ಲಿ ತಾವು ವಿದ್ಯಾಭ್ಯಾಸ ಮಾಡಿದ್ರಿ, ಮತ್ತೆ 3ನೇ ಕ್ಲಾಸ್ ತನಕ ಓದಿದ್ರಿ. ಆಮೇಲೆ ಮನೆ ತುಂಟ ಅನ್ಬಿಟ್ಟು ಓದಲ್ಲ ಮಾಡಲ್ಲ ಅಂದ್ಬಿಟ್ಟು ಮದ್ರಾಸ ತೀರಿಸ್ಬಿಟ್ರಿ ನಿಮ್ಗೆ, ಅಲ್ವೇ? ಆಮೇಲೆ ತಾವು ಮದ್ರಾಸಾಗ ಹೋದಾದ್ಮೇಲೆ ಏನು ವೃತ್ತಿಯನ್ನು ತಾವು ಕೈಕೊಂಡ್ರಿ? ಈಗ ಅಲ್ಲಿನೂ ಬಹಳ ದೂರ ಇತ್ತು, ತಂದೆ ತಾಯಿ ಜ್ಞಾನ ಬರ್ತಾ ಇದ್ದು. ನಮಗೆಲ್ಲ ಕುಟುಂಬದಲ್ಲಿ ಇಲ್ಲಿ ಸಿಂಗಲ್ ಒಂದ್ ಇದ್ದೈತಲ್ಲ, ಸಿಂಗಲ್ ಒಂದು ಹಾಸ್ಟೆಲ್ ತರ ಅದು ಇರಕ್ ಆಗಿಲ್ಲ. ಆಮೇಲೆ ತಿರ್ಗಾ ನಾನು ಮೈಸೂರ್ಗೆ ಬಂದ್ಬಿಟ್ಟೆ. ಯಾವ ಊರಿಂದ ಮೈಸೂರಿಗೆ ಬಂದ್ರಿ? UP ಇಂದ, ದಾರುಲ್ ಉಲೂಮ್ ದೇವಬಂದ್. ಪುರ್ಗ ನಾನು ತಂದೆ ತಾಯಿ ಹುಟ್ಟಿದ್ದೆಲ್ಲ ಉತ್ತರ ಪ್ರದೇಶದಲ್ಲಿ? ಇಲ್ಲ, ಮೈಸೂರು ಎನ್.ಆರ್. ಮೊಹಲ್ಲಾ ಸೀಮೆಣ್ಣೆ ಕಾಲೋನಿಯಲ್ಲಿ ಎಲ್ಲ ಹುಟ್ಟಿರೋದು. 3ನೇ ಕ್ಲಾಸ್ ಸ್ಕೂಲು ಮೈಸೂರು ಎನ್.ಆರ್. ಮೊಹಲ್ಲಾದಲ್ಲಿ ಓದಿದೀವಿ. ಅದಾದ್ಮೇಲೆ ಮದ್ರಸಾಗ ಹೋಗ್ದೆ. ಅಲ್ಲಿ ಸುಮ್ನೆ ಹಾಸ್ಟೆಲ್ ಅಲ್ಲಿ ಇರ್ಬೇಕಾ, ತಂದೆ ತಾಯಿ ಅಣ್ಣ ತಮ್ಮದಿರ್ ಜ್ಞಾನ ಅಳದು ಇದು ಅಂತ ನಾನು ದೀರ್ಘ ರಿಟರ್ನ್ ನಾನು ಮನೆಗ್ ಬಂದ್ಬಿಟ್ಟೆ. ಉತ್ತರ ಪ್ರದೇಶದಿಂದ ನಿಮ್ಗೆ ವಾಪಸ್ ಮೈಸೂರಿಗೆ ಕರ್ಕೊಂಡ್ಬಿಟ್ರಿ? ಆಯ್ತು. ಆಮೇಲೆ ನೀವೇನು ವೃತ್ತಿ ಕೈಕೊಂಡಿರ್ತಾವು? ಡ್ರೈವಿಂಗ್ ಎಲ್ಲ ಕಲ್ತ್ಕೊಂಡಿದ್ದೆ, ಎಲ್ಲ ಸಣ್ಣ ಪುಟ್ಟ ಏನಾರ ಕೆಲಸ ಮಾಡ್ಕೊಂಡಿದ್ದೆ. ಡ್ರೈವಿಂಗ್ ಸ್ಕೂಲಲ್ಲಿ ಡ್ರೈವಿಂಗ್ ಕಲ್ತಿದ್ರ? ನೀವೇ? ಇಲ್ಲ, ನಮ್ ಸ್ವಂತ ಇದ್ರಲ್ಲಿ ಕಲ್ತ್ಕೊಂಡಿದ್ದೆ. ನಮ್ಮ ತಂದೆ ಹತ್ರ ಇದ್ರು. ಯಾವ ಕಾರ್ ಇತ್ತು? ಮಾಮ ಅವ್ರ ಹತ್ರ ಅಂಬಾಸಿಡರ್ ಇತ್ತು. ಖುದ್ದಾಗಿ ಓಡಿಸಿ ಡ್ರೈವಿಂಗ್ ಎಲ್ಲ ಕಲ್ತ್ಕೊಂಡಿದ್ಮೇಲೆ ತಿರ್ಗಾ ನಾನೇ ಒಂದ್ ಸ್ವಂತ ಕಾರ್ ತಗೊಳ್ಳೋಣ ಅಂತ ನಾನು ಇದ್ ಮಾಡ್ದೆ.
ಆಮೇಲೆ ಈ ಅನಾಥ ಸೇವೆಗಳನ್ನ ತಾವು ತಗೊಂಡಾಗಿ ಸಂಸ್ಕಾರ ಮಾಡ್ತೀರಿ ಅಂತ ಗೊತ್ತಾಯ್ತು. ಈ ಒಂದು ಅನಾಥ ಸೇವೆಗಳ ಸಂಸ್ಕಾರ ಮಾಡೋ ವಿಚಾರ ಯಾವಾಗಿಂದ ನಿಮ್ ತಲೆಗೆ ಬಂತು, ಏನಕ್ಕೆ ಬಂತು, ದಯಮಾಡಿ ಡೀಟೇಲ್ ಆಗಿ ತಿಳಿಸ್ಕೊಡಿ ನಮ್ಗೆ. ಸರ್, ನಾನು ಎನ್ನರ್ ಮೊದಲು ಹುಟ್ಟಿದ್ದೀನಿ. ನಾನು ಯಾವತ್ತು ದೇವಸ್ಥಾನ, ಮಸೀದಿ, ಚರ್ಚ್ ಅಂತ ನನ್ನ ಮೈಂಡ್ ಅಲ್ಲಿ ಬಂದಿಲ್ಲ. ಹಾ ಹಾ ಹಿಂದೂ ಮುಸ್ಲಿಮ್ಸ್ ಅಂತ ನಾನು ಇದರಲ್ಲಿ ಬಂದೇ ಇಲ್ಲ. ಅದು ಯಾಕಂದ್ರೆ ಹ್ಮ್ ಆ ಉತ್ಸವನು ಒಂದ್ ಹೆಣ್ಣು ಒಂದ್ ಗಂಡಿಗೆ ಉತ್ಸಿರೋದು, ಅದು ಮೂರನೇ ಪಾರ್ಟ್ ನಾವು ಮಾಡ್ಕೊಂಡ್ರೆ ನಮ್ ತಪ್ಪದು ಅಂತ ನಾನು ಅದ್ರ ಮೇಲೆ ಜ್ಞಾನನೇ ಜಾಸ್ತಿ ಕೊಡಲ್ಲ. ಒಬ್ಬ ಮನುಷ್ಯ ಆಗಿ ಹುಟ್ಟಿದ್ದೀವಿ, ಒಬ್ಬ ಮನುಷ್ಯನ್ಗೆ ಒಳ್ಳೇದ್ ಮಾಡ್ಬೇಕು ಅಷ್ಟೇ. ತಿರ್ಗಾ ಅಲ್ಲಿಂದ ಬಂದಿ ಮೈಸೂರಲ್ಲಿ ಆರಾಮಾಗಿ ನಾನು ಇದ್ದಿ ನಾನು ಏನಂದ್ರೆ ನಮ್ ಫ್ರೆಂಡ್ಶಿಪ್ ಅಲ್ಲಿ ಏನಂದ್ರೆ ಕೊನೆಯವನು ನನ್ಗೆ ಜಾಸ್ತಿ ಮನೆಯಲ್ಲಿ ಪ್ರೀತಿ ಮಾಡೋದು, ಜಾಸ್ತಿ ಇದ್ ಮಾಡೋದು. ಅದ್ರಿಂದ ನನ್ಗೆ ಏನಂದ್ರೆ ನಾನ್ ಒಬ್ನೇ ಚೆನ್ನಾಗ್ ಬಟ್ಟೆ ಹಾಕೊಂಡ್ರೆ ನಮ್ ಫ್ರೆಂಡ್ಸು ಚೆನ್ನಾಗ್ ಬಟ್ಟೆ ಹಾಕ್ಬೇಕು, ಅವನು ನಮ್ ತರಾನೇ ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ ಆಗಿ ಒಂದ್ ಸಮಾಜ ಸೇವೆ ಹಂಗೆ ನಡೆಸ್ಕೊಂಡ್ ಬರ್ತಾ ಇದ್ದೆ. ಒಂದ್ಸತಿ ಏನಾಯ್ತು ಅಂದ್ರೆ ನನ್ಗೆ ಕಾರ್ ತಗೋಬೇಕು ಅಂತ ನನ್ಗೆ ಒಂದು ಆಸೆ ಬತ್ತು. ಕಾರ್ ತಗೊಳಕ್ಕೆ ನಾನು ಗುಂಡ್ಲಪೇಟ್ಗೆ ಬಸ್ ಹತ್ಕೊಂಡು ಹೋಗುವಾಗ ಬಂಡಿಪಾಳ್ಯ ಅಂತ ಈಗ ಇದೆ, ಆ ಬಂಡಿಪಾಳ್ಯದ ಹತ್ರ ಒಂದ್ ಹೆಣ ಬಿದ್ದಿತ್ತು. ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ನಬಿ ಏನ್ ಹೇಳಿದ್ದಾರೆ ಅಂದ್ರೆ, ಎಲ್ಲಾರ ಆಕ್ಸಿಡೆಂಟ್ ಆಗಿದ್ರೆ ಮತ್ತೆ ಏನಾರ ಶವ ಏನಾರ ಕಾಣ್ತು ಅಂದ್ರೆ ಫಸ್ಟ್ ಹೋಗಿ ಅವ್ರ ಮಕ ನೋಡಿ, ಯಾಕಂದ್ರೆ ನಿಮ್ ಕುಟುಂಬದವ್ರು ನಿಮ್ ಪರಿಚಯದವ್ರು ಇರ್ಬೇಕು ಅಂತ ಇದ್ ಮಾಡಿದ್ದಕ್ಕೆ ನಾನು ಆ ಮಾತು ನಾನು ಓದಿದೀನಿ ಕುರಾನಲ್ಲಿ ಇದ್ರಲ್ಲಿ. ಆಮೇಲೆ ಹೋಗಿ ಮಕ ನೋಡಿದ್ರೆ ಅವರು ಯಾವ್ದು ಪರಿಚಯದವ್ರಿಲ್ಲ. ನಾನ್ ಬಸ್ ಹತ್ಕೊಂಡು ತಿರ್ಗಾ ನಾನು ಗುಂಡ್ಲಪೇಟ್ಗೆ ಹೋಗ್ದೆ. ಅಲ್ಲಿಂದ ಕಾರ್ ತಕೊಂಡು ಸುಮಾರು ನಾನು ಮೈಸೂರಿಗೆ ಬರೋಗೆ ಸುಮಾರು 7 ರಿಂದ 8 ಗಂಟೆ ಟೈಮ್ ಆಗಿತ್ತು. ಆಗ್ಲೂ ಆ ಹೆಣ ಅಲ್ಲೇ ಬಿದ್ದಿದೆ. ನಾನು ಹೋಗಿ ಒಂದ್ ಆರ್ಮಿ ಅವ್ರು ಕೂತಿದ್ರು, ಹಿಂದಿ ಮಾತಾಡೋರು. ನಾನ್ ಕ್ಯಾ ಹುವಾ ಬೈ ಅಂತ ಹೇಳಿದ್ದಕ್ಕೆ ಕೊಯ್ ನೈ ಏನ ಅಂತ ಹೇಳಿದ್ರು ಅವರು. ಆವಾಗ ನಾನು ಹೇಳ್ದ ಮೈ ಹೋನ ಅಂತ ಹೇಳ್ಬಿಟ್ಟಿ ನಾನು ಆ ಶವನ ನಾನು ಗಾಡಿಯಲ್ಲಿ ಮೊದಲನೇ ಸತಿ ಕಾರ್ ಏನಾರು ತಕೊಂಡ್ರೆ ಮಸೀದಿಗೆ ಹೋಯ್ತಾರೆ, ದೇವಸ್ಥಾನಕ್ಕೆ ಹೋಯ್ತಾರೆ, ತಂದೆ ತಾಯಿಗೆ ಕೂತಿಸ್ತಾರೆ. ನಾನು ಅದು ಯೋಚನೆ ಮಾಡಿಲ್ಲ. ಮೊದಲನೇ ಸತಿ ಆ ಶವ ನನ್ನ ಕಾರಲ್ಲಿ ಹಾಕೊಂಡು ಮಾರ್ಚರಿಗೆ ಶಿಫ್ಟ್ ಮಾಡ್ದೆ. ಶಿಫ್ಟ್ ಮಾಡಿದ್ಮೇಲೆ ಕೆಲವು ಜನಗಳು ನಾನೇ ತಪ್ಪು ಮಾಡ್ಬಿಟ್ಟಿದೀನಿ ಆ ಕಣ್ಣಿಂದ ನೋಡಿದ್ರು, ನಾನು ಏನು ಕಲ್ತಾನ ಮಾಡ್ದಂಗೆ ಆ ತರ ಎಲ್ಲಾರು ಮಾತಾಡೋದ್ ಬಿಟ್ಬಿಟ್ರು. ಅದಕ್ಕೆ ನಾನು ಬೇಜಾರಾಗಿ ನಾನು ಮೈಸೂರೇ ಬಿಟ್ಬಿಡೋಣ ಅಂತ ಮೈಸೂರು ಬಿಟ್ಟು ನಾನು ಬೆಂಗಳೂರು ಇಸ್ಪ್ಲಾಶ್ ಮಿನರಲ್ ವಾಟರ್ಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅಲ್ಲಿ ಭಾನುವಾರ ಒಂದ್ ದಿನ ಬತ್ತು. ನಮ್ಮ ಮಾಲೀಕ್ನವ್ರಿಗೆ ಕೇಳ್ದೆ, ಇದು ಲಾಲ್ಬಾಗ್ ಹೆಸರು ಕೇಳಿದೀನಿ, ಆದ್ರೆ ಲಾಲ್ಬಾಗ್ ನಾನ್ ನೋಡಿಲ್ಲ, ಇವತ್ ರಜಾ ಇದೆಯಲ್ಲ ನಾನ್ ನೋಡ್ಕೊಂಡ್ ಬರ್ತೀನಿ ಅಂತ ನಮ್ಮ ಮಾಲೀಕ್ನವ್ರ ಹತ್ರ ಪರ್ಮಿಷನ್ ಕೊಟ್ಟಿ ಹೋಗ್ಮೇಲೆ ಅಲ್ಲಿ ಲೆಫ್ಟ್ ಸೈಡ್ ಹತ್ರ ಲಾಲ್ಬಾಗ್ ಗೇಟ್ ಲೆಫ್ಟ್ ಸೈಡ್ ಹತ್ರ ತುಂಬಾ ಜನ ತುಂಬ್ಕೊಂಡಿದ್ದಾರೆ. ನಾನ್ ಏನ್ ತಿಳ್ಕೊಂಡಿದ್ದೀನಿ ಅಂದ್ರೆ ಏನಾರ ಶೂಟಿಂಗ್ ಗಿಟಿಂಗ್ ನಡೀತಾ ಇರ್ಬೇಕು ಅಂತ ತಿಳ್ಕೊಂಡೆ. ನಾನು ಫೋಟೋಗ್ರಾಫರ್ಗೆ ಮಾತಾಡವ, ಫೋಟೋ ತಗೊಳ್ಳೋಣ ಯಾವ್ದಾರ ಫಿಲಿಂ ಆಕ್ಟರ್ ಜೊತೆ ಅಂತ ಹೇಳಿದ್ದಕ್ಕೆ ಆ ಫೋಟೋಗ್ರಾಫರ್ ಏನ್ ಹೇಳ್ರು, ಬೈ ಅದು ಶೂಟಿಂಗ್ ಎಲ್ಲ ನಡೀತಾ ಇರೋದು, ಅಲ್ಲಿ ಒಂದ್ ಶವ ಆಗಿದೆ, ಆ ಶವ ನೋಡ್ತಾ ಇರೋದು ಅಂತ ನಾನು ಕಷ್ಟನ ಓಡ್ದೆ. ಅಲ್ಲಿ ನೋಡಿದ್ರೆ ಅದು ಶವ ಬಿದ್ದಿದೆ. ಸುಮಾರು ಸಾವಿರಾರು ಜನ ನೋಡ್ತಾ ಇದ್ದಾರೆ ಆ ಬಾಡಿನ, ಯಾರು ಮುಟ್ಟಕ್ ಬರ್ತಾ ಇಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ದೆ, 5 ನಿಮಿಷ ಇಲ್ಲಿ ಒಬ್ಬ ಮನುಷ್ಯ ಆಗಿ ಹುಟ್ಟಿ ಒಬ್ಬ ಮನುಷ್ಯನ್ ಕೆಲ್ಸಕ್ಕೆ ಬಂದಿಲ್ಲಾದ್ರೆ ಮನುಷ್ಯ ಆಗಿ ಹುಟ್ಟಿ ಏನ್ ಪ್ರಯೋಜನನೇ ಇಲ್ಲ ಅಂತ ನಾನು ಅಲ್ಲಿನೂ ಶಿಫ್ಟ್ ಮಾಡೋಣ ಅಂತ ನನ್ ಬಾಡಿ ಶಿಫ್ಟ್ ಮಾಡಿದೆ. ಬಾಡಿ ಎಲ್ಲಿ ಶಿಫ್ಟ್ ಮಾಡಿದ್ರಿ? ಅಲ್ಲಿ ಮಾರ್ಚರಿಗೆ ಶಿಫ್ಟ್ ಮಾಡ್ದೆ. ಮಾರ್ಚರಿಗೆ ಶಿಫ್ಟ್ ಮಾಡಿ 3-4 ದಿನ ಆದ್ಮೇಲೆ ನಾನು ಕಂಪ್ನಿಗೆ ಹಾಲಿನ ತುಪ್ಪ ಯಾವ್ದು ಪೂಜೆ ಅಂತ ಅವರು ಸತ್ತಿದಾರಲ್ಲ ಅವ್ರ ಮಕ್ಳು ಬಂದ್ರು. ಆಗ ನಾನು ಫೋಟೋ ಪೊಲೀಸ್ನವ್ರು ಎಲ್ಲಾ ತಕೊಂಡಿದ್ರು. ಅವ್ರು ಕೇಳಿದ್ರು, ಅಯ್ಯಬ್ ಅಹಮದ್ ನೀವೇನಾ ಅಂತ. ಹಾ ಸರ್ ನಾವೇ ಅಂದ್ರೆ. ನೀವು ದೊಡ್ಡ ಕೆಲಸ ಮಾಡಿದೀರಾ, ನನ್ನ ತಂದೆ ಸತ್ತೋಗಿದ್ರಲ್ಲ, ಅವ್ರ ಬಾಡಿ ತಗೊಂಡ್ ಹೋಗಿದ್ರಲ್ಲ ನೀವೇ ಅಲ್ವಾ ಅಂದ್ರು. ಸರ್ ನಮ್ ಓನರ್ಗೆ ಹೇಳಕ್ ಹೋಗ್ಬೇಡಿ, ಯಾಕಂದ್ರೆ ನಮ್ಮ ಓನರ್ಗೆ ಗೊತ್ತಾದ್ರೆ ಅವರು ಕೆಲ್ಸದಿಂದ ತೆಗ್ದಾಕ್ಬಿಡ್ತಾರೆ ಅಂದ್ರೆ. ನಾನು ಕೂಲಿ ಕೆಲ್ಸಕ್ಕೆ ಆಗ ಸೇರ್ಕೊಂಡಿದ್ದು. ಆವಾಗ ಓನರ್ಗೆ ಗೊತ್ತಾದ್ರು ಕೆಲ್ಸದಿಂದ ತೆಗಿಯಲ್ಲ, ಅವ್ರು ತೆಗ್ದ್ರೆ ನಾನ್ ಸೇರ್ಸ್ಕೊತೀನಿ ಅಂತ ಅವ್ರು ಹೇಳಿದ್ರು. ಆಗ್ಲೇ ಓನರ್ ಬಂದು ಅಯ್ಯೋ ಬಟ್ಟೆ ಚೇಂಜ್ ಮಾಡು ಅಂದ್ರು. ನಾನು ಎದುರ್ಕೊಂಡೆ, ಎಲ್ಲೋ ಕೆಲ್ಸದಿಂದ ತೆಗ್ದಾಕ್ಬಿಡ್ತಾರೆ ಅಂತ. ಆದ್ರೆ ಚೇಂಜ್ ಆದ್ಮೇಲೆ ಬಟ್ಟೆ ಚೇಂಜ್ ಮಾಡಿದ್ಮೇಲೆ ಅವರು, ನೀನು ಇವಾಗ ಕೂಲಿ ಕೆಲಸ ಬಿಟ್ಬಿಡು, ಲೋಡಿಂಗ್ ಅನ್ಲೋಡಿಂಗ್, ಬಟ್ ಒಂದ್ ಮ್ಯಾನೇಜರ್ ತರ ಆಗಿ ನೀನು ಕುತ್ಕೋ. ಸರ್ ನನ್ಗೆ ಬರಿಯಕ್ ಬರಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಹೇಳ್ರು, ಫುಲ್ ಬಾಟ್ಲ್ ಹೋಗ್ರೆ ಎಫ್ ಅಂತ ಬರಿ, ಖಾಲಿ ಬಾಟ್ಲ್ ಹೋಗ್ರೆ ಎಂ ಅಂತ ಬರ್ಕೊಂಡು ಅಷ್ಟೇ ಲೆಕ್ಕ ಮಡಿಕೋ, ಅಷ್ಟೇ ಸಾಕು ಅಂತ ಹೇಳಿ ಇದ್ ಮಾಡಿದ್ರು. ಆಗ ತುಂಬಾ ಅಲ್ಲಿ ಒಬ್ನೇ ಇದ್ದಿದ್ದು. ಆ ಟೈಮಲ್ಲಿ ಮೊಬೈಲ್ ಕೂಡ ಕಡಿಮೆ. ಆಗ
ನಾನು ತಿರ್ಗಾ ಮೈಸೂರ್ಗ್ ಬಂದು ಮೈಸೂರಲ್ಲಿ ಹುಟ್ಟಿ ನಾವು ಈ ಸೇವೆ ಮಾಡೋಣ ಕಂಟಿನ್ಯೂ ಆಗಿ ಅಂತ ಮನೆಗ್ ಬಂದೆ. ಮನೆಗ್ ಬಂದು ಇದು ಕಂಟಿನ್ಯೂ ಮಾಡಿದೆ ಸರ್. ಈತ ನೀವು ಶವಗಳನ್ನ ಸಂಸ್ಕಾರ ಮಾಡ್ತಾ ಇರ್ತಾರೆ, ನಿಮ್ಮ ಮನೆಗೆ ನಿಮ್ ತಂದೆಗೆ ಗೊತ್ತಾಯ್ತಾ? ನಮ್ ತಂದೆಗೆ ಗೊತ್ತಾಯ್ತು. ಆಗ ನಮ್ ತಂದೆ ಸ್ವಲ್ಪ ಬೈದ್ರು, ತಂದೆ ತಾಯಿ ಅಣ್ಣ ತಮ್ಮದಿರು ಎಲ್ಲ ಬೈದ್ರು. ಅವ್ರು ಬೈದಿದ್ದಕ್ಕೆ ನಾನು ಸೇವಾ ಮಾಡಿದ್ದೀವಿ ಅಂತ ಬೈದಿಲ್ಲ. ಅದು ಕಡಿಮೆ ವಯಸ್ಸು, ದಯ ಇದು ಅದು ಏನಾರ ಆಗ್ಬಿಟ್ರೆ ಅಂತ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಆ ಪ್ರೀತಿಯಿಂದ ಬೈದ್ರು. ನಾನ್ ತಿರ್ಗಾ ಮೈಸೂರು ಬಂದು ನಮ್ ತಂದೆಗೆ ಕೇಳ್ದೆ, ಅಪ್ಪಾಜಿ ನೀವು ನಮ್ಗೆ ಕುರಾನ್ ಓದ್ತಾ ಇದ್ರು, ಪೈಗಂಬರ್ ಮೊಹಮ್ಮದ್ ಸಲಾಂ ಸ್ಟೋರಿ ಹೇಳ್ತಾ ಇದ್ರು, ಅದು ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ಅವರು ಹೇಳಿದ್ರು, ನೀನ್ ತಪ್ಪು ಮಾಡಿಲ್ಲಪ್ಪ, ನಿನ್ ವಯಸ್ಸಿಲ್ವಲ್ಲ, ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ಅಂತ ಎದುರ್ಕೊಂಡ್ ಮಾಡಿದ್ದು. ಈಗ ನಮ್ಮ ಆಶೀರ್ವಾದ ಇದೆ ನಿನ್ ಮೇಲೆ, ನೀನ್ ಹೋಗಿ ಆರಾಮಾಗೆ ಸೇವೆ ಮಾಡು, ನನ್ಗೆ ಭರೋಸೆ ಇದೆ ಅಂತ ಹೇಳಿದ್ರು. 20ನೇ ವರ್ಷ ನಿಮ್ ತಂದೆ ನಿಮ್ಗೆ ಕರೆದು ಮಾತಾಡಿದ್ರು, ಇದು ಶವಗಳ ಸಂಸ್ಕಾರ ಮಾಡೋ ವಿಚಾರ ಕೇಳಿ ಅವ್ರಿಗೆ ಮನ್ಸಿಗೆ ಸಂತೋಷ ಆಯ್ತು. ಅವ್ರಿಗೆ ಏನಾಯ್ತು? ಅವ್ರಿಗೆ ಮನಸ್ಸಿಗೆ ಸಂತೋಷ ಆಯ್ತು. ಆಮೇಲೆ ಬೇಕಾದಷ್ಟು ನಮ್ಗೆ ಅವಾರ್ಡ್ಗಳು ಸಿಕ್ತು. ಆ ಅವಾರ್ಡ್ ವಿಚಾರ ಅವಾರ್ಡ್ ಆಮೇಲೆ ಮಾಡೋಣ. ಈಗ ತಂದೆ ವಿಚಾರ ಮಾತಾಡಿ. ಈಗ ತಂದೆ ಏನಾದ್ರು ಬೇಜಾರು ಮಾಡ್ಕೊಂಡ್ರೆ ಇಲ್ಲ, ಬೇಜಾರ್ ಮಾಡ್ಕೊಂಡಿಲ್ಲ. ಅವಾಗ ಖುಷಿಯಿಂದ ಆಶೀರ್ವಾದ ಮಾಡಿ ಅವರು ನನ್ಗೆ ಮುಂದೆ ಇದ್ ಮಾಡಿದ್ರು. ಅಲ್ಲಿಂದ ನಿಮ್ಗೆ ಎಷ್ಟನೇ ವರ್ಷ ತಮ್ಗೆ ಮದ್ವೆ ಆಯ್ತು? ಎಷ್ಟನೇ ವರ್ಷ ಮದ್ವೆ ಆಯ್ತು ನಿಮ್ಗೆ? ಈಗ ಒಂದು 20 ವರ್ಷ ಮೇಲೆ ಇರ್ಬೇಕು. 26-27ನೇ ವರ್ಷದಲ್ಲಿ ನಿಮ್ಗೆ ಮದ್ವೆ ಆಯ್ತು ಅಲ್ವಾ? 26ನೇ ವರ್ಷ 20 ವರ್ಷದಿಂದ ಪ್ರಾರಂಭ ಮಾಡಿದ್ರಿ ಶವ ಸಂಸ್ಕಾರ ಮಾಡತಕ್ಕಂಥದ್ದು ವಿಚಾರ. 26ನೇ ವರ್ಷ ತನಕ ಅದೇ ಕೆಲಸ ಮಾಡ್ಕೊಂಡ್ ಬಂದ್ರ? ಜಿ, ಅದೇ ಕಂಟಿನ್ಯೂ ಆಗಿ ಕೆಲಸ ಮಾಡ್ಕೊಂಡು. ಜೀವನಕ್ಕೆ ಸಂಪಾದನೆ ಮಾಡುವಂತದ್ದು ಯಾವ ಕೆಲಸ ಮಾಡಿಲ್ವಾ? ಜೀವನಕ್ಕೆ ಆದಾಯ ತರುವಂತ ಕೆಲಸ ಕಾರ್ಯಗಳು ಯಾವ್ದು ಮಾಡಿಲ್ವಾ? ಡ್ರೈವಿಂಗ್ ಮಾಡ್ಕೋತೀನಿ. ಏನ್ ಟ್ರೈನಿಂಗ್ ಮಾಡಿದ್ರಿ? ಕಾರ್ ಡ್ರೈವಿಂಗ್ ಮಾಡ್ಕೋತೀನಿ, ಮತ್ತೆ ಆಟೋನು ಓಡಿಸ್ಕೋತೀನಿ. ಅದ್ರಲ್ಲೂ ನಾನು ಮಾಡ್ಕೋತೀನಿ. ಸರಿ ಸರಿ. ಈಗ ನಿಮ್ಗೆ ನಿಮ್ಮ ಹೆಂಗಸರು ಏನ್ ಓದಿದಾರ? ಅವರು ಕಡಿಮೆ ಓದಿರೋದು, ಒಂದು 9ನೇ ಕ್ಲಾಸ್ ಓದಿದ್ರು. ಅವ್ರ ಹೆಸರು ತಬಸ್ಸುಮ್. ಹೌದಾ? ನಿಮ್ಗೆ ಎಷ್ಟು ಜನ ಮಕ್ಕಳು? 3 ಜನ, 2 ಹೆಣ್ಣು 1 ಗಂಡು. ಆಮೇಲೆ ಒಂದ್ ಟೈಮ್ಗೆ ಎಷ್ಟು ಡೆಡ್ ಬಾಡಿಗಳನ್ನ, ಅನಾಥ ಶವಗಳನ್ನ ನಿಮ್ ಗಾಡಿಲಿ ಹಾಕೊಂಡು ಹೋಗ್ತಾ ಇದ್ರಿ? ಆ ಟೈಮ್ ಅಂಬಾಸೆಡರ್ ಅಲ್ಲಿ ಶುರು ಮಾಡುವಾಗ ಸುಮಾರು ಒಂದ್ ಗಾಡಿಯಲ್ಲಿ 6 ಬಾಡಿ ಕೂಡ ನಾನು ಹಾಕಿದ್ದೆ. ಯಾಕಂದ್ರೆ ಅನಾಥರು ಮೈಸೂರಲ್ಲಿ 10 ರೂಪಾಯಿ ಕೊಟ್ರು ಈಗ ಊಟ ಸಿಕ್ಕುತ್ತೆ, ಬೇರೆ ಕಡೆ ಅದಿಲ್ಲ. ಅದ್ರಿಂದ ಏನಾಗಿದೆ, ಮೈಸೂರಲ್ಲಿ ಎಲ್ಲಾ ಕಡೆಯಿಂದ ಬಂದಿ ಅನಾಥರು ಅಂತ ರೈಲ್ವೆ ಸ್ಟೇಷನ್ ಇಲ್ಲಿ ಅಲ್ಲಿ ಬಿತ್ಕೊಂಡು ಜೀವ ಬಿಡ್ತಾರೆ ಸರ್. ಆಮೇಲೆ ತಾವು ಅಂಬಾಸಿಡರ್ ಕಾರಲ್ಲಿ ತಾವು ಮಾಡ್ತಾ ಇದ್ರಿ, ಈ ತರ ಎಲ್ಲ ಕೆಲಸ ಮಾಡ್ತಾ ಇದ್ರಿ. ಆಮೇಲೆ ಸ್ವಂತ ಗಾಡಿ ತಗೊಂಡ್ರ ತಾವು? ಸ್ವಂತ ಗಾಡಿನೇ, ಅದನ್ನು ಸ್ವಂತ ಗಾಡಿನೇ. ಯಾವ್ದು ತಗೊಂಡ್ರಿ? ಅಂಬಾಸಿಡರ್. ಆ ಟೈಮಲ್ಲಿ ಆಮೇಲೆ 20 ವರ್ಷಕ್ಕೆ ನಾನು ಆ ಗಾಡಿ ತಗೊಂಡಿದ್ದು. 19 ವರ್ಷದಲ್ಲಿ ಗಾಡಿ ತಗೊಂಡು ಅದು ಕಂಟಿನ್ಯೂ ಮಾಡಿ ಅದ್ರಲ್ಲಿ ಒಂದು 10,000 ಅನಾಥ ಶವಗಳು ಆ ಅಂಬಾಸಿಡರ್ ಅಲ್ಲಿ ನಾನು ಮಾಡಿದ್ದೆ. ಆಮೇಲೆ ಸ್ವಂತ ವ್ಯಾನ್ ತಗೊಂಡಿದ್ದೆ ಯಾವಾಗ? ಆಮೇಲೆ ಅದು ಆದ್ಮೇಲೆ ಒಂದು ಸೆಕೆಂಡ್ ನೋಮಿನಿ ಸಿಕ್ತು, ಒಂದು 70,000ಕ್ಕೆ ಅದು ತಗೊಂಡು ಅದರಲ್ಲಿ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಪಬ್ಲಿಕ್ ಸಪೋರ್ಟ್ ಮಾಡ್ರು, ಅದ್ ತಕೊಂಡೆ. ಅದ್ರ ಆದ್ಮೇಲೆ ಒಂದು ಆಂಬ್ಯುಲೆನ್ಸೇ ಮಾಡ್ಕೊಂಡೆ. ನನ್ಗೆ ಬಹಳ ಆಸೆ ಇತ್ತು, ಒಂದು ಆಂಬ್ಯುಲೆನ್ಸ್ ಇದ್ರೆ ಒಂದ್ ಪೇಷಂಟ್ಗೂ ಕೂಡ ನಾವು ತಕೊಂಡ್ ಹೋಗ್ಬೋದು. ಒಂದ್ ಬಾಂಟಿ ಆಗ್ಲಿ ಏನಾರ ಕಾಯಿಲೆ ಬಿದ್ರು ನಾವು ಕಾರಲ್ಲಿ ತಕೊಂಡ್ ಹೋಗಕ್ ಆಗಲ್ಲ, ಯಾಕಂದ್ರೆ ಎಮರ್ಜೆನ್ಸಿ ಪೇಷಂಟ್ಗೆ ಕಾರಲ್ಲಿ ದಾರಿ ಬಿಡಲ್ಲ. ಅದಕ್ಕೋಸ್ಕರ ಒಂದು ಆಂಬ್ಯುಲೆನ್ಸ್ ಕೂಡ ಮಾಡ್ಕೊಂಡಿದೀವಿ ಸರಿ. ಆಂಬ್ಯುಲೆನ್ಸ್ ಮಾಡ್ಕೊಂಡ್ರ ಆಮೇಲೆ ಆಂಬ್ಯುಲೆನ್ಸ್ ತಗೊಳಕ್ ಯಾರು ಸಹಾಯ ಮಾಡಿದ್ರಿ ನಿಮ್ಗೆ? ಇದು ಕೊರೋನಾ ಟೈಮ್ ಅಲ್ಲಿ ಒಬ್ರು ತೀರೋಗ್ಬಿಟ್ಟಿದ್ರು. ಅವರು ಹೇಳಿದ್ರು ಶವ ಸಂಸ್ಕಾರ ಮಾಡ್ಬೇಕು ಅಂದ್ರೆ, ಅವ್ರಿಗೆ ವಾಚ್ಮೆನ್ ಇದಾರಲ್ಲ ಅವ್ರು ಹೇಳಿದ್ರು, ಎಲ್ಲ ಮೈಸೂರು ಸಿಟಿ ಎಲ್ಲ ನನ್ನ ಇನ್ಚಾರ್ಜ್ ಅಲ್ಲೇ ಇದ್ದಿದ್ದು. ಯಾವ್ದು ಕೋವಿಡ್ ಅಲ್ಲಿ ಬಾಡಿ ಎಲ್ಲ ಸತ್ ಮೇಲೆ ನಾವೇ ತಕೊಂಡೋಗಿ ಅವ್ರಿಗೆ ಇದ್ ಮಾಡ್ಬೇಕಿತ್ತು. ಅವರು ಅಯ್ಯೂಬ್ ಅಹಮದ್ ಜಿ ಅವ್ರು ಬರ್ತಾರೆ ಅಂದ್ರೆ, ಇಲ್ಲಪ್ಪ ನಾವು ಮುಸ್ಲಿಮ್ಸ್ ಅಲ್ವಾ, ಹಿಂದೂ ಅಂದ್ರು. ಹಿಂದೂ ಮುಸ್ಲಿಮ್ಸ್ ಎಲ್ಲಾ ಅದಕ್ಕೆ ಅವರೇ ಮಾಡೋದು ಅಂತ ಅವ್ರಿಗೆ ಹೇಳಿದ್ಮೇಲೆ ಅವರು, ನಾನ್ ಬಂದ್ಮೇಲೆ ನೋಡಿದ್ದಕ್ಕೆ ಅವರು ತುಂಬಾ ಖುಷಿ ಪಟ್ರು. ಆಮೇಲೆ ಅವರು ಇದಕ್ಕೂ ಬರಕ್ ಆಗಿಲ್ಲ ಶವ ಸಂಸ್ಕಾರ ಮಾಡಕ್ಕೆ, ಬುಡಮ್ಮ ನೀವು ಅಳ್ಬೇಡಿ, ನಾವೇ ತಕೊಂಡ್ರೆ ಶವ ಸಂಸ್ಕಾರ ಮಾಡ್ತೀನಿ ಅಂತ ಆ ಬಾಡಿನ ಮುಕ್ತಿಧಾಮಕ್ ತಕೊಂಡ್ ಹೋಗ್ದೆ. ಕೊರೋನಾ ಟೈಮಲ್ಲಿ ಯಾರು ಮುಂದೆ ಬರಕ್ಕೂ ಭಯ ಆಗ್ತಾ ಇದ್ರು. ಆಗ ಇವರು ಒಂದ್ 10,000 ರೂಪಾಯಿ ಕೊಡಕ್ ಬಂದ್ರು ಇವ್ರು. ನಾನ್ ಹೇಳ್ದೆ, ನಾನು ಸಂಪಾದನೆ ಮಾಡಕ್ಕಲ್ಲ, ನಾನು ಇದ್ ಮಾಡ್ತಾ ಇರೋದು. ಆ ಟೈಮ್ ಇದ್ರೆ ನನ್ಗೆ ಸಪೋರ್ಟ್ ಮಾಡಿ ಅಂದ್ರೆ, ನಾವು ಆಂಬ್ಯುಲೆನ್ಸ್ ತಗೊಳ್ಳುವಾಗ ಸಪೋರ್ಟ್ ಮಾಡಿಬೇಕಾದ್ರೆ ಈಗ ದುಡ್ಡು ಏನು ಬೇಡ ಅಂತ ನಾನು ಹೇಳಿದ್ದಕ್ಕೆ ಅವರು ಇದ್ ಮಾಡ್ಕೊಂಡ್ರು. ಅವ್ರ ತಂದೆದು ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ಇತ್ತು.
ಹಾ. ಆ ಕಾರು ಮಾಡಿ ನನ್ಗೆ ಆಂಬುಲೆನ್ಸ್ಗೆ ಸಪೋರ್ಟ್ ಮಾಡುವಾಗ ನಮ್ಗೆ ಆಂಬುಲೆನ್ಸ್ ಮಾಡ್ಕೊಟ್ರು. ಹಾ ಹಾ ಈ ಕೊರೋನಾ ಟೈಮ್ನಲ್ಲಿ ಕೊರೋನಾ ಬಂದು ತೀರ್ಕೊಂಡಿರ್ತಕ್ಕಂಥ ಚಾವುಗಳನ್ನ ಅವ್ರ ಕುಟುಂಬದವರನ್ನೇ ಕೂಡ ನೋಡ್ತಾ ಇರಲಿಲ್ಲ, ದೂರ ಹೊಟ್ಟೋಗ್ಬಿಡ್ತಾ ಇದ್ರು. ಮತ್ತೆ ಯಾರಿಗಾರು ಆಸ್ಪತ್ರೆಗೆ ವಹಿಸ್ಬಿಟ್ಟು ಹೊಟ್ಟೋಗ್ಬಿಡ್ತಾ ಇದ್ರು. ಹಿಂಗಿರ್ಬೇಕಾದ್ರೆ ನೀವೇ ಕೊರೋನಾ ಮಾಡಿ ತಗೊಂಡು ಹೋಗ್ಬಿಟ್ಟು ನೀವೇ ಸಂಸ್ಕಾರ ಮಾಡೋದೆಲ್ಲ ಮಾಡ್ತಾ ಇರ್ಬೇಕಾರೆ ನಿಮ್ಗೆ ಕೊರೋನಾ ಬರುತ್ತೆ, ನಮಗೂ ಸೋಂಕಾಗ್ಬೋದು ಅನ್ನೋ ಭಯ ನಿಮ್ಗೆ ಕಾಡ್ತಾ ಇರಲ್ವಾಗ ನಿಮ್ಗೆ? ಸರ್, ನಾನು ಒಂದ್ ಪಿ ಕಿಟ್ ಆಗ್ತಾ ಇಲ್ಲಾದ್ರೆ, ಒಂದ್ ಮಾರ್ಕ್ಸ್ ಆಗ್ತಾ ಇಲ್ಲಾದ್ರೆ ಎಲ್ಲಾ ಕಡೆ ಜನದ ಏನಾದ್ರು ಅಯ್ಯೋ ಬೈ ನೀವು ಸೇಫ್ ಆಗಿರಿ ಅಂತ. ಮೊದಲನೇದು ಮೈಸೂರಲ್ಲಿ ಒಂದ್ ಕರೋನಾ ಬಾಡಿ ಕುಟುಂಬದವರೇ ಬಂದು ಬಿಸಾಕ್ ಹೋಗಿದ್ರು. ಆಗ ನಂಗೆ ಪಬ್ಲಿಕ್ ಮತ್ತು ಆಫೀಸರ್ಸ್ ಇಂದ ಕಾಲ್ ಬರುತ್ತೆ, ಯಾರು ಬಾಡಿ ಬಿಸಾಕ್ ಹೋಗಿದ್ದಾರೆ ಕರೋನಾ ಅಂತ. ಅದು ನಾನು ತಕೊಂಡೋಗಿ ಅದು ಸಂಸ್ಕಾರ ಮಾಡ್ದೆ. ಮಾಡುವಾಗ ಅವರು ಇದ್ರಲ್ಲ ಕೊರೋನಾ ಬಾಡಿ ಅಂತ. ಕೊರೋನಾ ಬಾಡಿ ಆದ್ಮೇಲೆ ಯಾರು ಮುಟ್ಟಕ್ಕೆ ಒಯ್ತಾ ಇರ್ಲಿಲ್ಲ. ನಮ್ಮ ಮೈಸೂರಲ್ಲಿ ಮೊದಲನೇ ಬಾಡಿ ಕರೋನಾ ಬಾಡಿ ಬಿಸಾಕ್ ಹೋಗಿದ್ರು. ಚಾಮುಂಡಿ ಪದ ಇದೆಯಲ್ಲ, ಅಲ್ಲಿ ಬಾಡಿ ಬಿಸಾಕ್ ಹೋಗಿದ್ರು. ಅವ್ರ ಕುಟುಂಬದವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ನಾನು ಹೇಳಿದ್ದೆ. ಆಮೇಲೆ ತಿರ್ಗಾ 1 2 3 5 ಸುಮಾರು ಒಂದೇ ದಿನಕ್ಕೆ ಬತ್ತಾ 50 55 ತನಕ ಒಂದ್ ದಿನಕ್ಕೆ ಶವ ಬರ್ತಾ ಇತ್ತು ಬಾಡಿ. ಆ 2 ವರ್ಷದಲ್ಲಿ ಕೆಲವು ಜನ ಹೇಳ್ತಾ ಇದ್ರು ನಿಮ್ಗೆ ಭಯ ಆಗಲ್ಲ ಇದಾಗಲ್ಲ ಅಂದ್ರೆ ನಾನು ಒಂದೇ ಉತ್ತರ ಕೊಡ್ತಾ ಇದ್ದೆ, ನಾನ್ ಸಂಪಾದನೆ ಮಾಡಿದ್ರೆ ನನ್ಗೆ ಭಯ, ನಾನ್ ಸೇವೆ ಮಾಡ್ತಾ ಇರೋದು, ನನ್ಗೆ ಭಯ ಏನಿಲ್ಲ ಅಂತ. ನಾನು ಕರೋನಾಕ್ಕೆ ನಾನು ಒಂದು ಫೈಟರ್ ಆಗಿ ನಿಂತಿದ್ದೆ. ಕೊರೋನಾ ಟೈಮಲ್ಲಿ ಸಂಸ್ಕಾರ ಮಾಡ್ಬೇಕಾದ್ರೆ ನಿಮ್ಗೆ ಸೋಂಕು ಏನು ಆಗಿಲ್ಲ? ನಿಮ್ಗೆ ಏನೂ ಆಗಿಲ್ಲ, ಒಂದ್ ತಲೆನೋವು ಬಂದಿಲ್ಲ. ಹಾ 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 ಕೊರೋನಾ ಟೈಮಲ್ಲಿ ಎಷ್ಟು ಬಾಡಿಗಳಿಗೆ ತಾವು ಸಂಸ್ಕಾರ ಮಾಡಿದ್ರಿ? ಕೊರೋನಾ ಟೈಮ್ ಅಲ್ಲಿ ಮೊದಲನೇದು ನಾವು ರಾಷನ್ ಹಂಚೋಕ್ ಶುರು ಮಾಡ್ದೆ, ಅನ್ನದಾನ ಮಾಡೋದ್ ಶುರು ಮಾಡ್ದೆ. ಅನ್ನ ಒಂದೇ ಮನೆಯಲ್ಲಿ 3 ಟೈಮ್ ಅನ್ನ ತಕೊಂಡ್ ಹೋದ್ರೆ ಅದು ನನ್ಗೆ ಬೇಜಾರು. ಯಾಕಂದ್ರೆ ಹೆಂಗಸರು ಮಕ್ಳು ಹೆಂಗ್ ಇರ್ತಾರೆ ಅದು ಗೊತ್ತಿರಲ್ಲ ಒಂದೇ ಮನೆಯಲ್ಲಿ ಅಂತ ರಾಷನ್ ಶುರು ಮಾಡ್ದೆ. ನಾನು ಮೈಸೂರಲ್ಲಿ ಹುಟ್ಟಿ ಇನ್ನೂವರೆಗೂ ಫುಲ್ ಮೈಸೂರು ನಾನು ನೋಡಿ ಇರ್ಲಿಲ್ಲ. ಕೊರೋನಾ ಟೈಮ್ ಅಲ್ಲಿ ರಾಷನ್ ಹಂಚೋ ಬಹಾನೆದಲ್ಲಿ ನಾವು ಎಲ್ಲ ಮೈಸೂರು ಸುತ್ತಾಡಿದೀವಿ. ಅದಾದ್ಮೇಲೆ ಕರೋನಾ ಡೆತ್ಸ್ ಶುರು ಆಯ್ತು. ಆ ಕರೋನಾ 3000ದಿಂದ 4000 ತನಕ ನಾವು ಮಾಡಿದೀವಿ ಕರೋನಾ ಬಾಡಿಗಳು. ಸುಮಾರು 3000 4000 ಬಾಡಿ ತನಕ ತಾವು ಸಂಸ್ಕಾರ ಮಾಡಿದಿರಿ, ಧೈರ್ಯವಾಗಿ ಮಾಡಿದಿರಿ. ಅದ್ರಲ್ಲಿ ನಮ್ಗೆ ಒಳ್ಳೆ ಆಫೀಸರ್ ಸಿಕ್ತು. ಅನಿಲ್ ಕಿಷ್ಟಿ ಸರ್ ಇದ್ದಾರೆ, ಅವರು ಆಮೇಲೆ ಒಳ್ಳೆ ಆಫೀಸರ್ಸ್ ನಮ್ ಜೊತೆಯಲ್ಲಿ ಇದ್ರು. ಆಗ ನನ್ಗೆ ಕೆಲಸ ಮಾಡೋಕು ಯಾವ್ದು ಭಯ ಇರ್ಲಿಲ್ಲ. ನಾನು ಇದು ಒಂದ್ ಸೇವೆ ನಾನು ಮಾಡಬೇಕು, ನಾನು ಇರೋವರೆಗೂ ಈ ಕೊರೋನಾ ಓಡಿಸ್ಬೇಕು ಅಂತ ಒಂದ್ ಫೈಟರ್ ಆಗಿ ನಿಂತಿದ್ದೆ ಸರ್. ಈ ಕೊರೋನಾ ಬಾಡಿಗಳಾಗ್ಲಿ ಅಥವಾ ಬೇರೆ ಬಾಡಿಗಳಾಗ್ಲಿ ಸಂಸ್ಕಾರ ಮಾಡಿದಾಗ ನಿಮ್ಗೆ ಹಣಕಾಸು ನೆರವು ಕೊಡ್ತಾ ಇದ್ರ? ಸರ್, ಈಗ ನಾನು ಆ ಟೈಮ್ ಹೇಳ್ದಲ್ಲ, ನಮ್ಗೆ ಏನು ಸಪೋರ್ಟ್ ಬೇಡ, ಇದು ಎಲ್ಲ ಆದ್ಮೇಲೆ ನಿಮ್ಗೆ ಸಪೋರ್ಟ್ ನನ್ನ NGO ಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ಈ ಫುಟ್ಪಾತ್ ಅಲ್ಲಿ ಅನಾಥರಾಗಿ ಸಾಯೋಗಿಂತ ಒಳ್ಳೇದು ನಮ್ಮ ಆಶ್ರಮಲ್ಲಿ ಇದ್ದಿ ಮಳೆಯಲ್ಲಿ ಬಿಸಿಲಲ್ಲಿ ಕಷ್ಟಪಟ್ಟು ಸಾಯ್ತಾರೆ. ಆ ಕೊನೆ ಟೈಮ್ ನಮ್ಮ ಆಶ್ರಮ್ಗೆ ಸಪೋರ್ಟ್ ಮಾಡಿ ನಾವು ಅವ್ರಿಗೆ ಮಡಿಕೊಂಡು ಆರಾಮಾಗಿ ಇದ್ ಮಾಡ್ತೀವಿ ಅಂತ ನಾನು ಒಂದ್ ಮೆಸೇಜ್ ಕೊಟ್ಟಿದ್ದೀನಿ. ಆದ್ರೆ 5% ಪಬ್ಲಿಕ್ ಸಪೋರ್ಟ್ ಸಿಕ್ಕಿದೆ, 95% ಅಲ್ಲ ಈಶ್ವರ್ ಸಪೋರ್ಟ್ ಸಿಕ್ಕಿದೆ. ನಿಮ್ಗೆ ನಮ್ಗೆ ಕೌತುಕ ಏನಪ್ಪಾ ಅಂದ್ರೆ ನೀವು ಅನಾಥ ಶವಗಳನ್ನ ಸಂಸ್ಕಾರ ಮಾಡ್ಬೇಕು ಅನ್ನೋದು ಮನೋಭಾವನೆ ಮನಸ್ಸಿಗೆ ಬಂದಿದ್ದು ಏಕೆ? ಅದೊಂದು ವಿಚಾರ ನಮ್ಗೆ ಕ್ಲಿಯರ್ ಆಗ್ಬೇಕಾಗಿತ್ತು ಸರ್. ಅದು ಏನಂದ್ರೆ ನಾವು ಹುಟ್ಟೋ ಮುಂಚೆ ಯಾವ ಜಾತಿ ಏನು ಅಂತ ನಮ್ಗೆ ಗೊತ್ತಿರಲ್ಲ. ಒಂದ್ ಮನೆಯಲ್ಲಿ ಒಂದ್ ನಾಯಿ ಸಾಕ್ತಿವಿ, ಆ ನಾಯಿ ಇರೋವರೆಗೂ ನಮ್ ಮನೆ ಸೇಫ್ಟಿ, ನಮ್ ಸೇಫ್ಟಿ. ಒಂದ್ ಸ್ವಲ್ಪ ಅನ್ನ ತಿಂದಿ ಅವನು ಸಾಯೋವರೆಗೂ ಅವನು ನಮ್ ಸೇಫ್ಟಿಯಲ್ಲಿ ಇರ್ತಾರೆ. ನಮ್ಗೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಅವ್ನು ಬಿಡಲ್ಲ. ಆ ನಾಯಿ ಸತ್ತ ಮೇಲೆ ಆ ನಾಯಿಗೆ ಏನ್ ಮಾಡ್ತೀವಿ, ಯಾವ್ದಾರ ತೊಟ್ಟಿಗೆ ಕಸಿ ಜಾಗದಲ್ಲಿ ಬಿಸಾಕ್ತಿವಿ. ಇದು ಮನುಷ್ಯತ್ವ ಅಲ್ಲ. ಇದು ಆ ನಾಯಿ ನಿಮ್ ಸೇಫ್ಟಿ ಕೊಟ್ಟ ಮೇಲೆ ನೀವು ಏನ್ ಮಾಡ್ಬೇಕಂದ್ರೆ ಆ ಸತ್ತ ಮೇಲೆ ನೀವು ಒಂದು ಸಂಸ್ಕಾರ ದಫನ್ ಮಾಡ್ಬೇಕು ಅಂತ ನನ್ನ ಇದು. ಇನ್ನೊಂದೇನಂದ್ರೆ ಒಂದು ಮುಸ್ಲಿಮ್ಸ್ ಆಗ್ಲಿ, ಒಂದ್ ಹಿಂದೂ ಬೈ ಆಗ್ಲಿ, ಒಂದ್ ಕ್ರಿಶ್ಚಿಯನ್ಸ್ ಆಗ್ಲಿ, ಯಾರ್ಗೆ ಏಡ್ ಬಿದ್ರು ರಕ್ತಾನೆ ಬರೋದು. ಯಾರಿಗೂ ರೆಡ್ ಗ್ರೀನ್ ಯೆಲ್ಲೋ ಅಂತ ಯಾರಿಗೂ ರಕ್ತ ಇದು ಚೇಂಜ್ ಆಗಿಲ್ಲ. ಒಂದ್ ಹೆಣ್ಣು ಒಂದ್ ಗಂಡು ಅಂತ ಅಲ್ಲ ಈಶ್ವರ ಹುಟ್ಸಿದಾನೆ. ಅದು ಮೂರನೇದು ನಾವು ಜಾತಿ ಭೇದ ಭಾವ ಮಾಡ್ಕೊಂಡು ಇದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಅನಾಥ ಶವಗಳು ಸಿಕ್ಕಿದಾಗ ತಾವು ತಗೊಂಡೋಗಿ ಅದನ್ನ ಗುಂಡಿ ತೆಗೆದು ಅದನ್ನ ಸಮಾಧಿ ಮಾಡ್ತಿದ್ರು ಅಥವಾ ಅದಕ್ಕೆ ಅಗ್ನಿಸ್ಪರ್ಶ ಮಾಡಿ ದಹನ ಮಾಡ್ತಿದ್ರು ಹೇಗೆ?
ಸರ್ ಒಂದ್ 3 ದಿನ ನಾವು ಪೇಪರ್ ಅಲ್ಲಿ, ಫೇಸ್ಬುಕ್, ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ತೀವಿ. 3 ದಿನದಲ್ಲಿ ಐಡೆಂಟಿಫೈ ಆಗಿಲ್ಲ ಅಂದ್ರೆ ಅವರು ಗುರುತಿಸ್ತೀವಿ, ಮುಸ್ಲಿಮ್ಸ್, ಹಿಂದೂ ಯಾವ ಇದರಲ್ಲಿ ಇದಾರೆ ಅಂತ, ಕ್ಯಾಸ್ಟ್ ಅಲ್ಲಿ ಇದಾರೆ. ಮುಸ್ಲಿಮ್ಸ್ ಆಗಿದ್ರೆ ಮಂಡಿ ಮೊಹಲ್ಲಾ ಕಬ್ರಸ್ತಾನ್ ಅಲ್ಲಿ ದಫನ್ ಮಾಡ್ತೀವಿ. ಹಿಂದೂ ಬೈ ಆಗಿದ್ರೆ ಜೋಡಿ ತೆಗಿನ್ ಮರ ಮಸಾಂಡಲ್ಲಿ ದಫನ್ ಮಾಡ್ತೀವಿ. ಕ್ರಿಶ್ಚಿಯನ್ಸ್ ಬೈ ಆಗಿದ್ರೆ ಉದಯಗಿರಿ ರಸ್ತೆ, ಶಾಂತಿನಗರ್ ರಸ್ತೆ ಅಲ್ಲಿ ಒಂದು ಮಸಾಂಡ್ ಇದೆ, ಅಲ್ಲಿ ಜಾಗ ತುಂಬ್ಕೊಬಿಟ್ಟಿದೆ. ಈಗ ಅಲ್ಲಿ ಆಗಿಲ್ಲ ಅಂದ್ರೆ ರಮ್ನಳ್ಳಿ ಹತ್ರ ಕ್ರಿಶ್ಚಿಯನ್ಸ್ ಮಸಾನ್ ಇದೆ, ಅದ್ರಲ್ಲಿ 2ರಲ್ಲಿ ಒಂದ್ ಜಾಗದಲ್ಲಿ ನಾವು ದಫನ್ ಮಾಡ್ತೀವಿ ಸರ್. ತಾವು ಗುಡ್ಡಿ ತೆಗೆದು ಸಮಾಧಿ ಮಾಡ್ತಿದ್ರು ಅಥವಾ ದಹನ ಮಾಡ್ತಿದ್ರು ಹೇಗೆ? ಗುಂಡಿನೂ ಕೆಲವು ಟೈಮ್ ತಕ್ಕೊಬಿಡ್ತೀವಿ, ಇಲ್ಲಾಂದ್ರೆ ಅಲ್ಲಿ ಮಸಾಂಡಲ್ಲಿ ಇರ್ತಾರಲ್ಲ ಹುಡುಗರು, ಅವ್ರ ಕೈಯಿಂದ ತೆಗಿಸ್ತೀವಿ ಸರ್. ಅವ್ರಿಗೆ ದುಡ್ಡು ಕೊಡ್ಬೇಕಾಯ್ತು, ದುಡ್ಡೆಲ್ಲ ಅವ್ರಿಗೆ ದುಡ್ಡು ಕೊಡ್ಬೇಕಾದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಪೋರ್ಟ್ ಮಾಡ್ತಾರ. ಅದ್ರಿಂದ ಹೆಂಗೋ ಮಾಡ್ಕೊಂಡು ಹೋಯ್ತೀವಿ. ನಮ್ಮ ಹತ್ರ ಅನಾಥ ಶವಗೆ ಬಟ್ಟೆ, ಸಂಸ್ಕಾರ ಸಾಮಾನು ಎಲ್ಲ ನಾವು ತಗೋಬಿಡ್ತೀವಿ. ಆ ತರ ಮಾಡ್ಕೊಂಡು ನಾವು ನಡೆಸ್ಕೊಂಡಿದ್ದೀವಿ. ಆಮೇಲೆ ತಮ್ದ ಕಮ್ಯುನಿಟಿನಲ್ಲಿ ಒಂದು ಅನಾಥಾಶ್ರಮ ಇದೆ ಅಂತ, ಯಾವ್ದು ಅನಾಥಾಶ್ರಮ ಅದು? ನಮ್ದು ಜನಾಬ್ ಬಶೀರ್ಜಿ ಅನಾಥಾಶ್ರಮ ಅಂತ ನಾವು ಮಾಡ್ಕೊಂಡಿದೀವಿ. ಎಲ್ಲಿ ಇದೆ ಅದು? ಉದಯಗಿರಿಯಲ್ಲಿ ಕ್ಲಾಸಿಕ್ ಸ್ಕೂಲ್ ಪಕ್ಕದಲ್ಲಿ ಮಾಡಿದೀವಿ. ಹೋದ್ ವರ್ಷ ನಮ್ದು ಅನಾಥಾಶ್ರಮ ದೊಡ್ಡದಿತ್ತು, ಸುಮಾರು ಜನ ಇದ್ರು. ಆ ಪ್ರಾಪರ್ಟಿ ಸೇಲ್ ಆಗಿದ್ರು. ಅದು ಸೇಲ್ ಆದ್ಮೇಲೆ ನಾವು ಬೇರೆ ಕಡೆ ಚೇಂಜ್ ಮಾಡ್ಬೇಕಲ್ಲ, ಅದು ನಾನು ಆಶ್ರಮ ಮಾಡಿಲ್ಲ ನಮ್ಗೆ ಮುಂದೆ ಮಾಡಕ್ಕೆ ಇದಾಗಲ್ಲ ಅಂತ ನಾನು ಒಂದ್ ಸಣ್ಣ ಮನೆ ತಕೊಂಡ್ ಒಂದ್ 7-8 ಜನ 10 ಜನ ತನಕ ಮಾಡ್ಕೊಂಡಿದ್ದೀನಿ. ಈಗ ನಾನು ನಮ್ ಸರ್ಕಾರಕ್ಕೆ ಸೈಡ್ಗೆ ಕೂಡ ನಾನು ಹೇಳಿದೀನಿ, CS ಸೈಡ್ಗೆ. ಅದು ಏನಾರ CS ಸೈಡ್ ಆದ್ರು ನಮ್ ಮೈಸೂರ್ಗೆ ಅಲ್ಲ, ಫುಲ್ ಕರ್ನಾಟಕಕ್ಕೆ ಯಾರು ಅನಾಥರಾಗಿ ಸಾಯಿಬ್ಯಾಡ್ದು, ಅನಾಥರಾಗಿ ರೋಡಲ್ಲಿ ಮನಿಗ್ಬ್ಯಾಡ್ದು ಅಂತ ಒಂದು ಕನ್ಸಿದೆ ನನ್ಗೆ. ಅವ್ರಿಗೆಲ್ಲರಿಗೆ ನಾವು ತಕೊಂಡ್ ಬಂದು ಅವರು ಸೇವೆ ಮಾಡ್ಕೊಂಡು, ಅವರು ಸತ್ತು ಮುಂಚೆ ಒಳ್ಳೆ ಇದರಿಂದ ಜೀವ ಹೋಗ್ಲಿ ಅಂತ ಒಂದು ಇದ್ ಮಾಡ್ತೀನಿ ಸರ್. ನೀವು ಎಲ್ಲ ಕಡೆಗೆ ಊಟ ಉಪಚಾರ ಕೂಡ ಮಾಡ್ತೀರಂತೆ. ಊಟವನ್ನು ಎಲ್ಲಿಂದ ತಗೊಂಡೋಗಿ ಯಾವ್ಯಾವ ಪ್ಲೇಸ್ ಅಲ್ಲಿ ತಗೊಂಡೋಗಿ ಕೊಡ್ತೀರಾ ಸರ್? ಊಟ ನಾನು ಶುರು ಮಾಡಿದ್ದು ಆಗ 2-3 ಜನ ಶುರು ಮಾಡಿದ್ದು. ಅರಮನೆ ಆಗ್ಲಿ, ರೈಲ್ವೆ ಸ್ಟೇಷನ್ ಆಗ್ಲಿ, ಸಬರ್ ಬಸ್ ಸ್ಟಾಂಡ್, ಸಿಟಿ ಬಸ್ ಸ್ಟಾಂಡ್ ಹತ್ರ. ಈಗ ಆ ಟೈಮ್ ಅಲ್ಲಿ ಫೋಟೋ ತಗೋತಾ ಇರ್ಲಿಲ್ಲ ನಾವು. ಎಲ್ಲಿ 100 ಜನ 200 ಜನ ನಿಂತಿರ್ತಾರೆ, ಅದ್ರ ಮಧ್ಯದಲ್ಲಿ ಯಾರು ಹೊಟ್ಟೆ ಹಸ್ಕೊಂಡಿದ್ದಾರೆ ಅಂತ ನಾನು ಯೋಚನೆ ಮಾಡಿ ಅದ್ರ ಮಧ್ಯದಲ್ಲಿ ನಾವು ಊಟ ಕೊಡುವಾಗ ಜನ ನೋಡ್ತಾ ಇದ್ರು ನನ್ಗೆ. ಆವಾಗ ನಾನು ಏನ್ ಯೋಚನೆ ಮಾಡ್ತಾ, 100 ಜನ ನನ್ಗೆ ನೋಡ್ತಾ ಇದ್ದಾರೆ, 100 ಜನದಲ್ಲಿ 10 ಜನ ಊಟ ಹಂಚೋರು ಹುಟ್ಟಿಸ್ತಾರೆ ದೇವ್ರು ಅಂತ ಒಂದ್ ಪ್ಲಾನ್ ಇತ್ತು ನನ್ಗೆ. ಈಗ ಅದೇ ರೀತಿ ಮಾಡ್ಕೊಂಡು ನಾನು ಬಂದಿದ್ದಕ್ಕೆ ಈಗ ಸುಮಾರು ಫುಲ್ ಇಂಡಿಯಾದಲ್ಲಿ ಒಂದ್ ಟೀಮ್ ಮಾಡ್ಕೊಂಡಿದ್ದೀನಿ. ಬೆಂಗಳೂರು, ಮೈಸೂರು, ಹೈದರಾಬಾದ್, ಕೋಲ್ಕತ್ತಾ ತನಕನೂ ನಮ್ದು ಟೀಮ್ ನಡೀತಾ ಇದೆ. ಡೈಲಿ 58,000 ಜನ ಊಟ ಮಾಡ್ತಾ ಇದ್ದಾರೆ. ನೀವು ಮೈಸೂರಲ್ಲಿ ಎಲ್ಲಿಂದ ಅಡಿಕೆ ತಗೊಂಡು ಹೋಗ್ತೀರಾ? ನಾವು ಉದಯಗಿರಿಯಿಂದ ಮಾಡ್ಕೊಂಡು, ಉದಯಗಿರಿಯಲ್ಲಿ ಜನಾಬ್ ಬಶೀರ್ಜಿ ಅನಾಥಾಶ್ರಮ ಇದೆಯಲ್ಲ, ಅಲ್ಲಿಂದ ಮಾಡ್ಕೊಂಡು ಪಾಕೆಟ್ ಕಟ್ಕೋತೀವಿ. ಎಲ್ಲಾ ಕಡೆ ವಯಸ್ಸಾಗಿರೋರು ನಮ್ಗೆಲ್ಲಾ ಗೊತ್ತಾಗಿದೆ ಎಲ್ಲೆಲ್ಲಿ ಇದಾರೆ ಅಂತ, ಅಲ್ಲಿ ಎಲ್ಲ ಹೋಗಿ ಅವ್ರಿಗೆ ಊಟ ನೀರ್ ಕೊಟ್ಬಿಟ್ಟು ಬರ್ತೀವಿ. 3 ಟೈಮ್ ಕೊಡ್ತೀರಾ? 1 ಟೈಮ್ ಕೊಡ್ತೀರಾ? ಹೇಗೆ? ನಮ್ದು 1 ಟೈಮ್ ನೈಟ್ ಮಧ್ಯಾಹ್ನ, ನಾಷ್ಟಾ ಇಲ್ಲ. ಏನ್ ನಾನ್ ವೆಜ್ ವೆಜ್ ಕೊಡ್ತೀರಾ ತಾವು? ಇಲ್ಲ, ನಾವು ಮಾಡಿದ್ರೆ ಎಲ್ಲಾರು ತಿನ್ಬೇಕು ಆತರ. ಯಾವುದು ಇದು ನಾವು ತಕೊಂಡ್ ಬಂದ್ ಹಂಚಲ್ಲ. ಯಾಕಂದ್ರೆ ಈಗ ಒಂದು ಇದಿರ್ತದ, ಒಂದ್ ಬಿರಿಯಾನಿ ಅಲ್ಲಿ ಹಂಚ್ತಾ ಇದ್ರೆ ಯಾರು ಪಾಪ ತಿನ್ನಕ್ಕಿಲ್ಲ ಅಂತ ಇದ್ರೆ ಅವರು ಕಣ್ಣಲ್ಲಿ ನೀರೆಲ್ಲ ರಕ್ತ ಬರ್ದಂಗ ಐತದ ಅವ್ರಿಗೆ. ಯಾಕಂದ್ರೆ ಊಟಗೆ ಹೊಟ್ಟೆ ಹಸ್ಕೊಂಡ್ ಇರ್ತಾರೆ. ಊಟ ಈ ತರ ಇದೆ ಅಲ್ಲ, ಅದಕ್ಕೆ ವೆಜಿಟೇರಿಯನ್ ನಾವು ಮಾಡ್ತೀನಿ. ಬಾತು, ಅನ್ನ, ಸಾಂಬಾರು, ಮುದ್ದೆ ಆ ತರ ಮಾಡ್ತೀನಿ ಸರ್. ಇಲ್ಲಿವರೆಗೆ ಎಷ್ಟು ಕಾಲದಿಂದ ಈ ಒಂದು ಅನ್ನ ಹಂಚೋದು, ಊಟ ಹಂಚೋ ಕೆಲಸ ಕಾರ್ಯಗಳು ತಾವು ಮಾಡ್ತಾ ಬಂದಿದ್ದೀರಾ? ಒಂದು 15 ವರ್ಷ ಆಯ್ತು ಇದು. ಈಗಲೂ ಕೂಡ ಯಾರು ಅನಾಥರು ಸಿಕ್ಕಿದ್ರೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಆಶ್ರಮಕ್ಕೆ ಮಡಿಕೋತೀವಿ, ಸೇರ್ಸ್ಕೊತಾರೆ. ಅದು ಇಂಥ ಜಾತಿ ಅಂತ ಇಲ್ಲ ಸರ್. ಒಬ್ಬ ಮನುಷ್ಯ, ಒಂದ್ ಹೆಣ್ಣು ಒಂದ್ ಗಂಡು ಅಷ್ಟೇ. ಜಾತಿ ಬಗ್ಗೆ ನಾನು ಮಾತೇ ಆಡಲ್ಲ. ಈಗ ಕೆಲವು ಮೀಡಿಯಾದಲ್ಲಿ ಯಾವ್ದು, ಯಾಕಂದ್ರೆ ನಂಗೆ ಒಳ್ಳೇದಾಯ್ತು, ದೇವ್ರು ನನ್ಗೆ ಓದಕ್ ಕೊಟ್ಟಿಲ್ಲ, ಯಾವ ಪೇಪರ್ ನೋಡಲ್ಲ ನಾನು, ಯಾವ್ದು ಇದ್ ಮಾಡಲ್ಲ. ಏನಂದ್ರೆ ಇದು ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇರೋದು ಕೆಲ್ಸಗಳಿಗೆ ನಾನು ಅದಕ್ಕೆ ನನ್ಗೆ ದೇವ್ರು ಓದಕ್ಕೆ ಕೊಟ್ಟಿಲ್ಲ ಅಂತ ತಿಳ್ಕೊಂಡೆ ಸರ್. ಅನಾಥಾಶ್ರಮ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಿ ತಾವು? ಅನಾಥಾಶ್ರಮ ಒಂದು 10 ವರ್ಷದಿಂದ ನಡೆಸ್ತಾ ಇದ್ದೀನಿ ಸರ್. ಆಮೇಲೆ ಟೈಲರಿಂಗ್ ಕ್ಲಾಸಸ್ ಕೂಡ ನಡೆಸ್ತಾ ಇದ್ದೀರಿ ಅಂತ ಕೇಳಿದೆ. ಎಲ್ಲಿ ಟೈಲರಿಂಗ್ ಕ್ಲಾಸ್ ಮಾಡ್ತೀರಿ? ಯಾರಿಗೋಸ್ಕರ ನಡೆಸ್ತೀರಿ ಸರ್? ಮರಿಯಂ ಟೈಲರಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಈಗ ಹೆಂಗಸರು ಭಿಕ್ಷೆ ಮಾಡ್ತಾರೆ,
ಆ ಭಿಕ್ಷೆ ಮಾಡಿ ಕೆಲವು ಜನ ಒಳ್ಳೆ ನಿಯತ್ತಿಂದ ಭಿಕ್ಷೆ ಕೊಡ್ತಾರ, ಕೆಲವು ಜನ ಕೆಟ್ಟ ಇದರಿಂದ ಭಿಕ್ಷೆ ಇದ್ ಮಾಡ್ತಾರ ಹೆಂಗಸ್ರು. ಅದಕ್ಕೆ ಯಾಕಂದ್ರೆ ಅವ್ರಿಗೆ ಒಂದು 3 ತಿಂಗಳು ಮರಿಯಂ ಟೈಲರಿಂಗ್ ಯೂನಿವರ್ಸಿಟಿ ಅಂತ ಟ್ರೈನಿಂಗ್ ಕೊಡ್ತೀವಿ, ನಮ್ ಮಿಸಸ್ ಕೊಡ್ತಾರೆ ಟ್ರೈನಿಂಗ್. ಅದು 3 ತಿಂಗಳು ಆದ್ಮೇಲೆ ನಮ್ ಕೈಯಲ್ಲ ಆದ್ರೆ ಹೊಸ ಮೆಷಿನ್, ಇಲ್ಲಾದ್ರೆ ಸೆಕೆಂಡ್ ಹ್ಯಾಂಡ್ ಮೆಷಿನ್ ಅಂತ ನಾನು ಮಾಡ್ತೀವಿ ಸರ್. ರಸ್ತೆಯಲ್ಲಿ ಬೆಗ್ಗರ್ಗಳು ಓಡ್ತಿರ್ತಾರೆ, ಏನು ಊಟ ಇರೋದಿಲ್ಲ ಅವ್ರಿಗೆ, ಕೆಲಸ ಇರೋದಿಲ್ಲ ಅವ್ರಿಗೆ, ಅಂತವ್ರನ್ನ ಕರ್ಕೊಂಡೋಗಿ ತಾವು ಟೈಲರಿಂಗ್ ಕಲ್ಸಿ ಮಿಷಿನ್ ಕೊಟ್ಟವ್ರಿಗೆ ಕೆಲ್ಸಕ್ಕೆ ಅವ್ರಿಗೆ ಮಾಡಿದ್ದೀನಿ ಸರ್. 1.5 ವರ್ಷದಿಂದ ಇದು ಸ್ಟಾಪ್ ಮಾಡಿದ್ದೀನಿ. ಕಾರಣ ಏನಂದ್ರೆ ನನ್ಗೆ ಅವ್ರಿಗೆ ಎಲ್ಲಾ ಟ್ರೈನಿಂಗ್ ಕೊಡಕ್ಕೆ ಜಾಗ ಇಲ್ಲ. ನಮ್ಮ ಆಶ್ರಮ ದೊಡ್ಡದಿತ್ತು, ಅದರಲ್ಲಿ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದೆ. ಈಗ ಜಾಗ ಕಡಿಮೆ ಇರೋದ್ರಿಂದ ಒಂದು ಸ್ಟಾಪ್ ಮಾಡಿದೀನಿ ಸರ್. ಈಗ ಜಾಗ ಆದ್ಮೇಲೆ ಇದನ್ನು ಕಂಟಿನ್ಯೂ ನಾವು ಮಾಡ್ಕೊಂಡು ಹೋಗ್ತೀವಿ. ಈ ಒಂದು ತಾವು ಅನಾಥ ಸೇವೆಗಳಿಗೆ ಸಂಸ್ಕಾರ ಮಾಡತಕ್ಕಂಥದ್ದು ಮತ್ತು ಊಟ ಹಂಚತಕ್ಕಂಥದ್ದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ ಬಂದಿದ್ರ. ಇದ್ರಿಂದ ನಿಮ್ಗೆ ಮನಸ್ಸಿಗೆ ಏನ್ ಅನ್ಸುತ್ತೆ ಸರ್? ಸಂತೋಷ ಅನ್ಸುತ್ತೋ, ತುಂಬಾ ಕಷ್ಟ ಅನ್ಸುತ್ತೋ, ಹೇಗ ಅನ್ಸುತ್ತೆ ಸರ್? ಸರ್ ನನ್ಗೆ ತುಂಬಾ ಖುಷಿ ಆಗುತ್ತೆ. ಈಗ ನೋಡಿ, ನಿಮ್ ಮನೆಗೆ ಬಾಡಿಗೆಗೆ ಬರ್ತೀವಿ ನಾವು, ಬಾಡಿಗೆ ಬಂದು 3 ತಿಂಗಳು ನಾವು ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಬೇಜಾರಾಗುತ್ತೆ. ನೀವು ವಾರ್ನಿಂಗ್ ಕೊಡ್ತೀರಾ, ಏನಂದ್ರೆ ಮನೆ ಖಾಲಿ ಮಾಡಿ, ಇಲ್ಲಾದ್ರೆ ಇದ್ ಮಾಡಿ ಅಂತ. ಅಲ್ಲ, ಈಶ್ವರ ನಮ್ಗೆ ಹುಟ್ಸಿದಾನೆ. ಹುಟ್ಸಿ ಅದು ಬಾಡಿಗೆ ಹೆಂಗ್ ತೀರಿಸ್ಬೇಕು ಅಂದ್ರೆ ಇದು ಸೇವೆ ಎಲ್ಲ ಮಾಡಿ ನಾವು ತೀರಿಸಿ, ನಮ್ಗೆ ಸ್ವಂತ ಇದು ಮಾಡೋ ಮುಂಚೆ ಕಷ್ಟ ಇರುತ್ತೆ, ಮಾಡೋ ಅಭ್ಯಾಸ ಆದ್ಮೇಲೆ ಇಂಥ ಸುಖ ಶಾಂತಿ ಯಾವುದ್ರಲ್ಲಿ ನಿಮ್ಗೆ ಸಿಕ್ಕಲ್ಲ ಸರ್. ತಾವು ಮುಸ್ಲಿಂ ಜನಾಂಗದಲ್ಲಿ ನೆನೆಸಿದ್ದೀರಾ, ಈ ತರ ಅನಾಥ ಶವಗಳನ್ನ ಸಂಸ್ಕಾರ ಮಾಡ್ತಕ್ಕಂಥದ್ದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ಬೇಕಾದ್ರೆ ತಮ್ಮ ಜನಾಂಗದಲ್ಲಿ ತಮ್ಮ ಬಗ್ಗೆ ಏನ್ ಅಭಿಪ್ರಾಯಗಳು ಇದೆ, ದಯಮಾಡಿ ತಿಳ್ಕೊಡಿ ಸರ್. ಸರ್, ಇದು ನಾವು ಮುಸ್ಲಿಮ್ಸ್ ಹಿಂದೂ ಮಾತು ಅಲ್ಲ, ನಮ್ಮ ಗುರುಗಳು ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದಾರಲ್ಲ, ಅವರೇ ಯೋಚನೆ ಮಾಡಿಲ್ಲ. ಅವರೇ ಏನಂದ್ರೆ ಮನುಷ್ಯತ್ವ ಹಂಚಕ್ಕೆ ಹೇಳಿರೋದು. ಅವ್ರ ಮಾತಿಗೆ ನಾವು ನಡಿಬೇಕಲ್ಲ. ಇದರಲ್ಲಿ ಹಿಂದೂ ಮುಸ್ಲಿಮ್ಸ್ ಮಾತು ಬರಲ್ಲ, ಎಲ್ಲಾರು ಮನುಷ್ಯರು ಅಷ್ಟೇ. ಈಗ ಎಲ್ಲರೂ ಬೀದಿನಲ್ಲಿ ಯಾರೋ ಭಿಕ್ಷುಕನಾಗ್ಲಿ, ಕಾಯಿಲೆ ಬಂದಾಗ್ಲಿ ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಲಿ ಯಾರು ತೀರ್ಕೊಂಡಿದ್ದಾಗ ರಸ್ತೆಯಲ್ಲಿ ಬಿದ್ದು ಜನ ಸುಮ್ಮನೆ ನೋಡ್ತಾ ಇರ್ತಾರೆ. ಅಂತವ್ರು ತಮ್ಗೆ ಫೋನ್ ಮಾಡ್ಬೋದಾ? ನಮ್ಗೆ ಆಲ್ರೆಡಿ ಪಬ್ಲಿಕ್ ಈಗ ಎಲ್ಲಾರ್ಗೆ ಗೊತ್ತಾಗಿದೆ, ಅದರಿಂದ ಪಬ್ಲಿಕ್ ಕಾಲ್ ಮಾಡ್ತಾರ, ಆಮೇಲೆ ಪೊಲೀಸು ಕಾಲ್ ಮಾಡ್ತಾರ. ಬೇರೆಯವರು ಯಾರ ಆತರ ಇದ್ರೆ ನಂಗೆ ಕಾಲ್ ಮಾಡ್ಬೋದು. 24x7 ನನ್ನ ಸೇವೆಗೆ ನಾನು ಇರೋವರೆಗೂ ಮಾಡ್ತೀನಿ. ನಾನು ಹೋದ್ಮೇಲೂ ದೇವ್ರು ಯಾರಿಗೆ ಹುಟ್ಟಿಸ್ತಾನೆ ಈ ಸೇವೆ ಮಾಡಕ್ಕೆ ಅಂತ ಒಂದು ಇದಿದೆ ಸರ್. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಏನು ಫೋನ್ ನಂಬರ್ ಸರ್? ನಮ್ಮ ಹತ್ರ 4 ಫೋನ್ ಇದೆ, 6 ಕನೆಕ್ಷನ್ ಇದೆ, 6 ಸಿಮ್ ಇದೆ. 2 ಸಿಮ್ ನಾವು ಅನಾಥಾಶ್ರಮ್ಗೆ ಅಲ್ಲಿ ಟೈಲರಿಂಗ್ ಇನ್ಸ್ಟಿಟ್ಯೂಟ್ಗೆ ಮಾಡಿದ್ದೀನಿ. ನಮ್ಮ ಹತ್ರ 4 ಸಿಮ್ ಯಾವತ್ತು ಕಂಟಿನ್ಯೂ ಆಗಿ ಇರ್ತದೆ. ನಂಬರ್ ಹೇಳಿದೆ 9990400719 7676147371 9886384017 9743756926. ಈ 4 ಮೊಬೈಲ್ ನಂಬರ್ಗಳಲ್ಲಿ ಯಾವುದಕ್ಕೆ ಕಾಲ್ ಮಾಡೋದು? ತಮ್ಗೆ ಎಲ್ಲದಕ್ಕೆ, ಯಾವುದು ಪರ್ಸನಲ್ ಯಾವುದು ಇಲ್ಲ, ಎಲ್ಲ ಪಬ್ಲಿಕ್ ನಂಬರ್ ಇರೋದು, ಯಾವತ್ತು ಮಾಡ್ಬೋದು ಸರ್. ತಮ್ಗೆ ಮೆಸೇಜ್ ಬರುತ್ತೆ, ತಮ್ಗೆ ಮೆಸೇಜ್ ಬರುತ್ತೆ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ಅಹಮದ್ ಅವ್ರು ಹೇಳಿರ್ತಕ್ಕಂಥ 4 ಫೋನ್ ನಂಬರ್ ಕೂಡ ಕೊಟ್ಟಿದ್ವಿ. ಇಲ್ಲಿ ಎಲ್ಲಿಯಾದ್ರೂ ಭಿಕ್ಷುಕರಾಗ್ಲಿ, ಅನಾಥರಾಗ್ಲಿ, ಯಾರೇ ಆಗ್ಲಿ ಅವರು ತೀರ್ಕೊಂಡು ಅನಾಥ ಶವ ಬಿದ್ದಿದ್ರೆ ದಯಮಾಡಿ ಈ 4 ನಂಬರ್ ಕಾಲ್ ಮಾಡಿ. ಮತ್ತು ಯಾರಾದ್ರೂ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಹೇಳಿದ್ರೆ, ಗರ್ಭಿಣಿಯರಾಗ್ಲಿ, ಹುಷಾರಿಲ್ಲದವರಾಗ್ಲಿ ಆಸ್ಪತ್ರೆ ಸೇರ್ಸಕ್ಕೆ ಹಿಂದೆ ಮುಂದೆ ನೋಡ್ತಿರ್ಬೇಕಾರೆ ಆಟೋ ಸಿಕ್ಕಿಲ್ಲ ಅಂತ ಹೇಳ್ಬೇಕಾರೆ ಈ ನಂಬರ್ಗೆ ಫೋನ್ ಮಾಡಿದ್ರೆ ಕರ್ಕೊಂಡಾಗ ಅವರು ಆಸ್ಪತ್ರೆಗೆ ಸೇರುತ್ತಾರೆ ಮತ್ತು ಉಚಿತವಾಗಿ ಸೇವೆ ಮಾಡ್ತಾ ಇದ್ದಾರೆ. ನಿಮ್ಮ ಐಚ್ಛಿಕ ವಿಚಾರ ಅದು, ಬೇಕಾದ್ರೆ ಕೊಡ್ಬೋದು, ಬೇಕಾದ್ರೆ ಬಿಡ್ಬೋದು, ಅದು ನಿಮ್ಗೆ ಸೇರೋದು. ಅವರು ಕೇವಲ ಒಂದು ಸೇವೆ ಅಂತ ಸೇವೆ ಮಾಡ್ತಾ ಇರ್ತಕ್ಕಂಥದ್ರಿಂದ ದಯಮಾಡಿ ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೋಬೇಕು. ಇವರು ಮೂಲತಃ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವ್ರು. ಇವರು ದೇವರು ವಿಶೇಷವಾಗಿ ಇವರನ್ನ ಮುಸ್ಲಿಂ ಆಗಿದ್ರು ಕೂಡ ಅವರಿಗೆ ವಿಶೇಷವಾದ ಅಂತಃಕರಣ ಉಂಟಾಗಿದೆ ಇವರ ಹತ್ರ. ಮತ್ತು ಅನಾಥ ಸೇವೆಗಳನ್ನ ಮತ್ತು ತೆಗೆದುಕೊಂಡೋಗಿ ಅವರಿಗೆ ಸಂಸ್ಕಾರ ಮಾಡತಕ್ಕಂಥದ್ದು ಮತ್ತು ಭಿಕ್ಷುಕರಿಗೆ ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಇರ್ತಕ್ಕಂಥ ಭಿಕ್ಷುಕರಿಗೆ ಆಹಾರವನ್ನು ಕೊಡೋದಕ್ಕಾಗಲಿ ಇಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ತಾವು ಒಂದು
ಸಹಾನುಭೂತಿ ಅವರಿಗೆ ಒಂದು ಸಹಕಾರವನ್ನು ಕೊಡಬೇಕಾಗುತ್ತೆ. ಆದ ಕಾರಣದಿಂದ ಇಲ್ಲಿ ಫೋನ್ ನಂಬರ್ ಕೊಟ್ಟಿದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನು ಸಹಕಾರ ಬೇಕೋ ಕೊಡ್ಬೋದಾಗಿದೆ. ಕಡೆಯದಾಗಿ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್ ನಮ್ದು 2 NGO ಮಾಡ್ಕೊಂಡಿದ್ದೀನಿ. ಇನ್ಸಾನಿಯಾ ಚಾರಿಟಬಲ್ ಟ್ರಸ್ಟ್ NGO, IUB ಬಾಡಿ ಮ್ಯಾಪ್ ಫೌಂಡೇಶನ್ ಅಂತ ನಮ್ದು 2 ಮಾಡ್ಕೊಂಡಿದೀವಿ. ಆಮೇಲೆ ವೀಕ್ಷಕರಿಗೆ ಎಲ್ಲರಿಗೆ ನಾನು ನಮಸ್ಕಾರ ಹೇಳಿ ನಮ್ಮ ಮಾತು ಮುಗಿಸ್ತೀನಿ. ಆ ತರ ಮಾಡ್ಕೊಂಡ್ರೆ ಈಗ ನಾವು ಈ ಲೋಕಕ್ಕೆ ಬಂದಿದ್ದೀವಿ, 50 ವರ್ಷ 70 ವರ್ಷ ನಾವು ಬದುಕ್ತೀವಿ. ನಾವು ಇಲ್ಲಿನೂ ಚೆನ್ನಾಗಿರ್ಬೇಕು, ಅಲ್ಲಿನೂ ಚೆನ್ನಾಗಿರ್ಬೇಕು ಅಂದ್ರೆ ಈ ತರ ಫುಟ್ಪಾತ್ ಅಲ್ಲಿ ಇರೋ ಜನಗಳಿಗೆ ಮತ್ತೆ ವಯಸ್ಸಾಗಿರೋರಿಗೆ ದಯವಿಟ್ಟು ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ. ತಂದೆ ತಾಯಿ ವಯಸ್ಸಾದ್ಮೇಲೆ ನೀವು ಕಷ್ಟ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ನಾನು ತುಂಬಾ ವಯಸ್ಸು ಕಡಿಮೆ ಆದ್ರೂ ನನ್ಗೆ 5,000 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಅನಾಥರಿಗೆ ನೋಡಿ ದಯವಿಟ್ಟು ಎಲ್ಲರ ಫ್ಯಾಮಿಲಿಯಲ್ಲಿ ಚೆನ್ನಾಗಿರಿ. ವೀಕ್ಷಕರೇ, ತಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಅನಂತ ಧನ್ಯವಾದಗಳು. ಮತ್ತು ಇವತ್ತು ನಮ್ಮ ಅಯ್ಯೂಬ್ ಅಹಮದ್ ಅವರು ನಮ್ಮ ಸ್ಟುಡಿಯೋಗೆ ಬಂದು ಅವ್ರು ಏನೊಂದು ಅನಾಥಗಳಿಗೆ ಮುಕ್ತಿ ಕಾಣುತ್ತಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದು ತಮಗೆ ಸಮಾಜಕ್ಕೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ತಮಗೆ ಸಂದರ್ಶನ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ದಯಮಾಡಿ ಯಾರು ಕೂಡ ಸೇವೆಗಳನ್ನ ಅನಂತವಾಗಿ ಬಿಡುವಂಥದ್ದು, ಮತ್ತೆ ಹೆಣ್ಮಕ್ಳು ಗಂಡ್ಮಕ್ಳು ಪುಟ್ಟು ತಗೊಂಡೋಗಿ ತಿಪ್ಪೆಗೆ ಹಾಕೋದು ಕೆಲಸ ಕಾರ್ಯಗಳನ್ನ ಅಮಾನವೀಯತೆ ಕೆಲಸ ಕಾರ್ಯಗಳನ್ನ ಮಾಡ್ಕೋಬೇಡಿ. ಅವರು ಮುಸ್ಲಿಮರಾಗರು ಕೂಡ ಮಾನವೀಯತೆಯಿಂದ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರೈಸ್ತ ಆಗಲಿ ಎಲ್ಲರೂ ಕೂಡ ಸಮಾನತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಇವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ಬೇಕಾದ್ರೆ ತಮ್ಗೆ ಏನೇನು ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ ಸರ್ ದಯಮಾಡಿ ಹೇಳ್ಕೊಡಿ ಸರ್. ನನ್ಗೆ ಬೇಕಾದಷ್ಟು ಅವಾರ್ಡ್ಗಳಾಗಿದೆ. ದಸರಾ ಅವಾರ್ಡು ನಾನು ತಗೊಂಡಿದ್ದೀನಿ, ಅಸಾಮಾನ್ಯ ಕನ್ನಡಿಗ ಅವಾರ್ಡ್ ಹೇಳ್ಕೊಂಡು ಹೋಗಿದ್ರೆ ನನ್ಗೆ ಅದು ಹೆಸರುನ ಮರ್ತ್ಬಿಟ್ಟಿದೀವಿ. ಬೇಕಾದಷ್ಟು ಅವಾರ್ಡ್ ಆಗಿದೆ. ಆದ್ರೆ ನಾನು ಸತ್ತ ಮೇಲೆ ನನ್ನ ಸಮಾಧಿಯಲ್ಲಿ ಯಾವುದು ಅವಾರ್ಡ್ ಬರಲ್ಲ. ನಾವು ಕೆಲಸ ಮಾಡ್ಬೇಕು, ಅಲ್ಲ ದೇವ್ರು ಒಪ್ಕೊಳ್ಳಿ ಅಂತ ಇದು ಆಗ್ಬೇಕು. ಅವಾರ್ಡ್ ಸಿಕ್ಕುತ್ತೆ ಅಂತ ನಾವು ಕೆಲಸ ಮಾಡ್ರೆ ನಾವು ಕೆಲಸ ಮಾಡಿ ಏನ್ ಪ್ರಯೋಜನನೇ ಇಲ್ಲ. ನೀವು ಕೆಲಸ ಮಾಡ್ಕೊಂಡೋಗಿ ಅವನ ಆಶೀರ್ವಾದದಿಂದ ಎಲ್ಲಾ ಸಿಕ್ಕುತ್ತೆ. ತಾವು ಇಂಥ ಅನಾಥ ಸೇವೆಗಳಿಗೆ ಮುಕ್ತಿ ಕೊಡುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಬಹಳ ಪವಿತ್ರವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ಮತ್ತು ನಿಮ್ಮ ಕುಟುಂಬನ ಮತ್ತು ನಿಮ್ಮ ಹೆಂಡತಿ ಮಕ್ಕಳನ್ನು ಕೂಡ ದೇವರು ಚೆನ್ನಾಗಿ ಕಾಪಾಡ್ಲಿ ಅಂತ ಈ ಮೂಲಕವಾಗಿ ಹೇಳ್ತೀನಿ. ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕವಾಗಿ ಧನ್ಯವಾದಗಳು. ನಮಸ್ಕಾರ.